ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧವಾಗಿ ಅಮೆರಿಕ ಮತ್ತು ಇಸ್ರೇಲ್ ಆರಂಭಿಸಿದಂತಹ ಯುದ್ಧಕ್ಕೆ ಒಂದು ತಾತ್ಕಾಲಿಕ ಯುದ್ಧ ವಿರಾಮ ಆಗಿದೆ. ಇಬ್ಬರೂ ಸಹ ಒಪ್ಕೊಂಡಿದ್ದಾರೆ 14 ದಿನದ ಯುದ್ಧ ವಿರಾಮಕ್ಕೆ. ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಏನು ಗೊತ್ತಾ? ಯುದ್ಧದಲ್ಲಿ ಗೆದ್ದಿದ್ಯಾರು ಅಂತ. ಒಂದು ಕಡೆ ಇರಾನ್ನ ಒಳಗೆ ಸಂಭ್ರಮಾಚರಣೆ ಆಗ್ತಾ ಇದೆ, ನಾವು ಗೆದ್ದು ಬಿಟ್ವಿ ಅಂತ. ಇಸ್ರೇಲ್ನಲ್ಲೂ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಸಂಭ್ರಮಾಚರಣೆ ಆಗ್ತಾ ಇಲ್ಲ, ಯಾಕೆಂದರೆ ಜನರಿಗೆ ಈ ಯುದ್ಧದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ವೈಟ್ ಹೌಸ್ ಕ್ಲೈಮ್ ಮಾಡ್ತಾ ಇದೆ, ನಾವು ಯುದ್ಧದಲ್ಲಿ ಗೆದ್ದಿದ್ದೀವಿ ಅಂತ. ಮಿತ್ರರೇ, ಎಲ್ಲರೂ ಗೆಲ್ಲೋದಕ್ಕಂತೂ ಸಾಧ್ಯ ಇಲ್ಲ. ಈಗ ಭಾರತ ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ಆಯಿತು, ಭಾರತವು ಗೆದ್ದಿದ್ದೀವಿ ಅಂತೂ, ಪಾಕಿಸ್ತಾನ ಕೂಡ ನಾವು ಗೆದ್ದಿದ್ದೀವಿ ಅಂತಂದ್ರು. ಇತ್ತೀಚಿನ ಯುದ್ಧಗಳಲ್ಲಿ ಈ ರೀತಿಯ ಒಂದು ವಿಚಿತ್ರ ಸನ್ನಿವೇಶ ಸೃಷ್ಟಿಯಾಗ್ತಾ ಇದೆ. ಸೋಲು ಅನ್ನೋದಕ್ಕೆ ನಿರ್ದಿಷ್ಟವಾದಂತಹ ವ್ಯಾಖ್ಯಾನವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಇರಾನ್ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಇರಾನ್ ಹೇಳ್ತಾ ಇದೆ, ನಾವು ಗೆದ್ದಿದ್ದೀವಿ, ಇದು ನಮ್ಮ ವಿಜಯ, ಅಮೆರಿಕ ಸೋತು ಸರೆಂಡರ್ ಆಗಬಿಟ್ಟಿದೆ ಎನ್ನುವ ಹಂತಕ್ಕೆ ಇರಾನ್ನ ನಾಯಕರು ಮಾತನಾಡ್ತಾ ಇದ್ದಾರೆ. ಅಮೆರಿಕ ನಾವೇ ಗೆದ್ದಿದ್ದು, ಇರಾನ್ನಲ್ಲಿ ಹೊಡೆಯೋದಕ್ಕೆ ಇನ್ನೇನು ಬಾಕಿನೇ ಇಲ್ಲ, ಈ ರೀತಿಯಾಗಿ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಇಲ್ಲಿ ದೂರದಲ್ಲಿರುವಂತಹ ಭಾರತದಲ್ಲಿ ಇದರ ಬಗ್ಗೆ ದೊಡ್ಡ ಚರ್ಚೆ. ನಾನು ಹಿಂದಿನ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅನೇಕರು ಕಮೆಂಟ್ ಹಾಕಿದ್ರು, ಇರಾನ್ ಗೆದ್ದಿದೆ ಅಂತ ಕೆಲವರು ಹೇಳ್ತಾ ಇದ್ರು, ಇನ್ನು ಕೆಲವರು ಅಮೆರಿಕ ಗೆದ್ದಿದೆ ಅಂತ ಹೇಳ್ತಾ ಇದ್ರು. ನಾನು ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ಆರೋಗ್ಯಕರವಾಗಿ ಚರ್ಚೆ ಮಾಡಿದ್ರೆ ಓಕೆ, ಅತಿರೇಕದ ಕಮೆಂಟ್ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು, ಯಾಕೆಂದ್ರೆ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಹೊರತು ಅದರಿಂದ ಯಾರಿಗೇನೂ ಆಗೋದಿಲ್ಲ. ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಯಾರಿಗೆ ಟೈಮ್ ಇರುತ್ತೆ ಹೇಳಿ? ನೀವು ಯಾರ ಪರವಾಗೋ ವಾದ ಮಾಡ್ತೀರಿ ಅಂತಂದ್ರೆ ತಪ್ಪೇನೂ ಕೂಡ ಇಲ್ಲ. ಈಗ ಡೆಲ್ಲಿ ಮತ್ತು ಮುಂಬೈ ನಡುವೆ IPL ಮ್ಯಾಚ್ ನಡೀತಾ ಇರುತ್ತೆ. ಕನ್ನಡಿಗರಾದ ನಮಗೆ ಅದರಿಂದ ಆಗಬೇಕಾಗಿರೋದೇನು? ನಾವು ಗೊತ್ತಿಲ್ಲದೆ ಆ ಮ್ಯಾಚ್ ನೋಡುವಂತಹ ಸಂದರ್ಭದಲ್ಲಿ ಯಾರೋ ಒಬ್ಬರಿಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಒಂದು ಡೆಲ್ಲಿಗೆ ಮಾಡಿರ್ತೀವಿ, ಇಲ್ಲ ಮುಂಬೈಗೆ ಮಾಡಿರ್ತೀವಿ. ಅವ್ರು ಗೆಲ್ಲಬೇಕು ಅನ್ನುವಂತಹ ಭಾವನೆ ನಮ್ಮ ಮನಸ್ಸಿನಲ್ಲಿ ಬಿಲ್ಡ್ ಆಗಿರುತ್ತೆ. ಈ ಯುದ್ಧದಲ್ಲೂ ಕೂಡ ಹಾಗೆ ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕೆಲವರಿಗೆ ಇರಾನ್ ಇಷ್ಟ ಆಗ್ತಾ ಇತ್ತು, ಇನ್ನು ಕೆಲವರಿಗೆ ಅಮೆರಿಕ ಇಷ್ಟ ಆಗ್ತಾ ಇತ್ತು. ಇಲ್ಲಿ ಭಾರತ ನ್ಯೂಟ್ರಲ್ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡ ಕಾರಣದಿಂದಾಗಿ ಯಾರು ಸರಿ ಯಾರು ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಭಾರತ ಯಾರದ್ದಾದ್ರೂ ಪಕ್ಷವನ್ನು ಸೇರ್ಕೊಂಡಿದ್ದೇ ಆಗಿದ್ರೆ ಭಾರತದಲ್ಲಿ ಈ ರೀತಿಯ ವಾದಗಳಿದ್ವಲ್ಲ, ಇದರಲ್ಲಿ ಯಾರು ದೇಶದ ಪರ ಯಾರು ದೇಶದ ವಿರುದ್ಧ ಅಂತ ನಾವು ಚರ್ಚೆ ಮಾಡಬಹುದಿತ್ತು. ಸದ್ಯ ಆ ಸನ್ನಿವೇಶ ಇಲ್ಲ. ಹಾಗಾದ್ರೆ ನಿಜವಾಗ್ಲೂ ಯುದ್ಧದಲ್ಲಿ ಗೆದ್ದಿದ್ಯಾರು? ಇದಕ್ಕೆ ಎರಡು ರೀತಿಯ ವಾದಗಳಿದ್ದಾವೆ. ನಾನು ಈ ವಿಡಿಯೋದಲ್ಲಿ ಆ ಎರಡೂ ವಾದವನ್ನು ನಿಮ್ಮ ಮುಂದೆ ಇಡ್ತೀನಿ. ನಾನೇನೂ ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ನೀವು ಡಿಸೈಡ್ ಮಾಡಿಬಿಟ್ಟು ಕಮೆಂಟ್ ಹಾಕಿ, ನಿಮಗೆ ಯಾರು ಗೆಲುವು ಯಾರು ಸೋಲು ಅಂತ ಅನ್ನಿಸ್ತಾ ಇದೆ ಅಂತ. ಮೊದಲನೇ ವಾದ ಏನು ಕೇಳಿದ್ರೆ, ಈ ಯುದ್ಧವನ್ನು ಆರಂಭಿಸಿದ್ದೀವಿ ಯಾರು? ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಯುದ್ಧವನ್ನು ಆರಂಭಿಸ್ತಾರೆ ಫೆಬ್ರವರಿ 28ನೇ ತಾರೀಕು. ಆ ಸಂದರ್ಭದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ಗುರಿ ಏನಾಗಿತ್ತು? ಇರಾನ್ನ ನ್ಯೂಕ್ಲಿಯರ್ ಅನ್ನು ನಾಶ ಮಾಡುವಂಥದ್ದು, ಇರಾನ್ನ ಮಿಸೈಲ್ ಸಾಮರ್ಥ್ಯವನ್ನು ಧ್ವಂಸ ಮಾಡೋದು, ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡೋದು. ಇದನ್ನು ಅಮೆರಿಕ ಹೇಳ್ಕೊಂಡಿರಲಿಲ್ಲ. ಅವರೆಲ್ಲೂ ಕೂಡ ಓಪನ್ ಆಗಿ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಆಗಬೇಕು, ಇದಕ್ಕೋಸ್ಕರವಾಗಿ ನಾವು ಯುದ್ಧ ಮಾಡ್ತಿದ್ದೀವಿ ಅಂತ ಅವರು ಹೇಳೇ ಇರಲಿಲ್ಲ. ಆ ರೀತಿಯಾಗಿ ಒಂದು ಆಂಟಿಸಿಪೇಟರಿ ಬೇಲನ್ನು ಅಮೆರಿಕದವರು ತೆಗೆದುಕೊಂಡಿದ್ರು. ಆದರೆ ಇಸ್ರೇಲ್ನ ಸ್ಪಷ್ಟ ಗುರಿ ಇದ್ದಿದ್ದು ರೆಜಿಮ್ ಚೇಂಜ್ ಆಗಬೇಕು ಅಂತ. ಹಾಗಂತ ಇಸ್ರೇಲ್ನವರಿಗೆ ಇರಾನ್ನ ನ್ಯೂಕ್ಲಿಯರ್ ಕೂಡ ನಾಶ ಆಗಬೇಕಾಗಿತ್ತು, ಅವರ ಮಿಸೈಲ್ ಸಾಮರ್ಥ್ಯವೂ ಕೂಡ ಧ್ವಂಸ ಆಗಬೇಕಾಗಿತ್ತು. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಆದರೆ ಅವರಿಗೆ ಅಂತಿಮ ಗುರಿ ಇದ್ದಿದ್ದು ಇರಾನ್ನಲ್ಲಿ ರೆಜಿಮ್ ಚೇಂಜ್ ಆಗಬೇಕು. ಇರಾನ್ನಲ್ಲಿರುವಂತಹ ಇಸ್ಲಾಮಿಕ್ ರಿಪಬ್ಲಿಕ್ ಆಡಳಿತ ಹೋಗ್ಬಿಟ್ಟು ಅಲ್ಲಿ ಪ್ರಜಾಪ್ರಭುತ್ವ ಬರಬೇಕು, ಇಲ್ಲದೆ ಹೋದರೆ ರಾಜಾಡಳಿತ ಬರಬೇಕು. ಇದು ಇಸ್ರೇಲ್ನ ಗುರಿಯಾಗಿತ್ತು. ಈ ಮೂರು ಗುರಿಗಳಲ್ಲಿ ಇಸ್ರೇಲ್ ಮತ್ತು ಅಮೆರಿಕಾಗೆ ಯಾವುದರಲ್ಲಿ ಯಶಸ್ಸು ಸಿಕ್ಕಿದೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ನ್ಯೂಕ್ಲಿಯರ್. ಅಮೆರಿಕ ಮತ್ತು ಇಸ್ರೇಲ್ ಹೇಳದಂತಹ ಕತೆ ಏನು? ಇರಾನ್ ಬಳಿಯಲ್ಲಿ ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡುವಂತಹ ಎನ್ರಿಚ್ ಆದಂತಹ ಯುರೇನಿಯಂ ಇದೆ. ಅವರು ಅದರ ಹತ್ತಿರಕ್ಕೆ ಬಂದುಬಿಟ್ಟಿದ್ದಾರೆ. ನಾವು ಬಿಟ್ಟಿದ್ದೇ ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಅವರು ನ್ಯೂಕ್ಲಿಯರ್ ಬಾಂಬನ್ನು ತಯಾರು ಮಾಡ್ತಾರೆ. 11 ಬಾಂಬ್ಗಳನ್ನು ತಯಾರು ಮಾಡುವಷ್ಟು ನ್ಯೂಕ್ಲಿಯರ್ ಇರಾನ್ ಬಳಿಯಲ್ಲಿದೆ. ಹೀಗಂತ ಇಬ್ಬರೂ ಕತೆ ಹೇಳಿದ್ರು, ಯುದ್ಧ ಮಾಡಿದ್ರು. ಹಾಗಾದರೆ ನ್ಯೂಕ್ಲಿಯರ್ ನಾಶ ಆಯಿತಾ? ಗೊತ್ತಿಲ್ಲ. ಇದರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಮೊದಲನೇದಾಗಿ ಫೋರ್ದೋ, ಇಸ್ಫಹಾನ್, ನತಾನ್ಸ್. ಈ ಹಿಂದೆ 12 ದಿನದ ಯುದ್ಧ ಆಗಿತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಈ 3 ನ್ಯೂಕ್ಲಿಯರ್ ಸೈಟ್ಗಳಿಗೆ ಅಮೆರಿಕ ಹೊಡೆದಿತ್ತು. ಈ ಬಾರಿಯ ಯುದ್ಧದಲ್ಲೂ ಕೂಡ ಪುನಃ ಅದನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಫೋರ್ದೋಗೂ ಹೊಡೆಯಲಾಗಿದೆ, ಇಸ್ಫಹಾನ್, ನತಾನ್ಸ್ ಮೇಲೂ ಕೂಡ ಭಾರಿ ಪ್ರಮಾಣದಲ್ಲಿ ದಾಳಿಗಳನ್ನು ಮಾಡಲಾಗಿದೆ. ಆದರೆ ಅಲ್ಲಿ ನ್ಯೂಕ್ಲಿಯರ್ ನಾಶ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಅಂದರೆ ಇರಾನ್ ಬಳಿಯಲ್ಲಿ ಈಗಾಗಲೇ 60% ಎನ್ರಿಚ್ ಆದಂತಹ 450 kg ಯುರೇನಿಯಂ ಇದೆ ಅಂತ ಅಮೆರಿಕ ಕ್ಲೈಮ್ ಮಾಡ್ತಾ ಇತ್ತಲ್ಲ, ಅದರ ಕತೆ ಏನಾಯಿತು ಅಂತ ಇದುವರೆಗೆ ಸ್ಪಷ್ಟತೆ ಇಲ್ಲ. ಪಾಕಿಸ್ತಾನದಲ್ಲಿ ಅಂತಿಮ ಶಾಂತಿ ಒಪ್ಪಂದಕ್ಕೆ ಕೂತ್ಕೊಳ್ತಾರಲ್ಲ, ಆಗ ಅಮೆರಿಕ ಬಾರ್ಗೇನ್ ಮಾಡಿಬಿಟ್ಟು ಈ ಒಂದು ನ್ಯೂಕ್ಲಿಯರ್ ಅನ್ನು ಅಮೆರಿಕ ಏನಾದರೂ ತನ್ನ ವಶಕ್ಕೆ ಪಡೆದುಕೊಂಡಿದ್ದೇ ಆದರೆ ಅದು ನಿಜವಾಗ್ಲೂ ಕೂಡ ಅಮೆರಿಕದ ವಿಕ್ಟರಿ. ಎರಡನೇದಾಗಿ ಮಿಸೈಲ್ ಸಾಮರ್ಥ್ಯ. ಮಿತ್ರರೇ, ಇರಾನ್ನ ಮಿಸೈಲ್ ಸಾಮರ್ಥ್ಯಕ್ಕೆ ಇಸ್ರೇಲ್ ಕೂಡ ಹೊಡೆದಿದೆ, ಅಮೆರಿಕ ಕೂಡ ಹೊಡೆದಿದೆ. ಹಾಗಂತ 38 ದಿನ ಯುದ್ಧ ಆಯ್ತಲ್ಲ, ಈಗಲೂ ಕೂಡ ಇರಾನ್ಗೆ ಪ್ರತಿದಾಳಿ ಮಾಡುವಂತಹ ಸಾಮರ್ಥ್ಯ ಇದೆ. ಅವ್ರ ಕೈಲಿ ಮಿಸೈಲ್ಗಳಿದ್ದಾವೆ, ಅವರು ಲಾಂಚ್ ಮಾಡ್ತಲೇ ಇದ್ದಾರೆ. ಹೀಗಾಗಿ ಇರಾನ್ನ ಕಂಪ್ಲೀಟ್ ಮಿಸೈಲ್ ಸಾಮರ್ಥ್ಯ ಎಂಡ್ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ
ಮಿಸೈಲ್ ಅನ್ನ ಬಿಲ್ಡ್ ಮಾಡುವಂತಹ ಕೆಪಾಸಿಟಿ ಇದೆಯಲ್ಲ ಅದು ಕಡಿಮೆ ಆಗಿದೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆ ಕೇಳಿದ್ರೆ ಇರಾನ್ನ ಮಿಸೈಲ್ ಫೆಸಿಲಿಟೀಸ್ ಏನಿದ್ವು ಅದನ್ನೆಲ್ಲ ನಾಶ ಮಾಡಲಾಗಿದೆ. ಹೀಗಾಗಿ ಯುದ್ಧ ಪೂರ್ವದಲ್ಲಿ ಇರಾನ್ಗೆ ಮಿಸೈಲ್ ಸಾಮರ್ಥ್ಯ ಇತ್ತಲ್ಲ ಅದು ಇವತ್ತಿಲ್ಲ. ಇರಾನ್ನ ಸೇನೆ ಸಾಕಷ್ಟು ವೀಕ್ ಆಗಿದೆ. ಯಾರು ಒಪ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಸತ್ಯ ಏನು ಕೇಳಿದ್ರೆ ಇರಾನ್ನ ಮಿಲಿಟರಿ ಸಾಕಷ್ಟು ವೀಕ್ ಆಗಿದೆ. ಅವರಿಗೆ ಮೊದಲಿದ್ದಂತಹ ಪವರ್ ಖಂಡಿತವಾಗ್ಲೂ ಇಲ್ಲ. ಇನ್ನು ರೆಜಿಮ್ ಚೇಂಜ್ ವಿಚಾರಕ್ಕೆ ಬರೋದಾದ್ರೆ ಈಗ ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ಇರಾನ್ನಲ್ಲಿ ಅಯತುಲ್ಲಾ ಅಲಿ ಖಮೆನಾಯಿನ ಹತ್ಯೆ ಆಗಿದೆ, ಆ ತಲೆಮಾರಿನ ಎಲ್ಲಾ ನಾಯಕರನ್ನ ನಾವು ಕೊಂದು ಹಾಕಿದೀವಿ, ಅಲ್ಲಿ ರೆಜಿಮ್ ಚೇಂಜ್ ಆಗಿದೆ, ಹೊಸ ನಾಯಕತ್ವ ಅಧಿಕಾರಕ್ಕೆ ಬಂದಿದೆ, ಹೀಗಾಗಿ ಇವರು ತುಂಬಾ ಸಾಫ್ಟ್ ಆಗಿದ್ದಾರೆ ಅಂತ ಟ್ರಂಪ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವತೆ ಏನು ಗೊತ್ತಾ, ಈ ಹಿಂದಿಗಿಂತ ಹೆಚ್ಚು ಹಾರ್ಡ್ ಲೈನರ್ ಇರಾನ್ನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಎನ್ನುವಂತಹ ವಾದ ಇದೆ. ಹೀಗಾಗಿ ಟ್ರಂಪ್ ಹೇಳುತ್ತಿದ್ದಂತೆ ಇದು ರೆಜಿಮ್ ಚೇಂಜ್ ಅಲ್ಲ. ನಿಜವಾಗ್ಲೂ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಆಗಬೇಕು ಅಂತಂದ್ರೆ ಅಲ್ಲಿನ ವಿಪಕ್ಷಕ್ಕೆ ಅಧಿಕಾರ ಸಿಗಬೇಕು. ಅಂದ್ರೆ ಆ ಸರ್ಕಾರವನ್ನು ವಿರೋಧಿಸಿ ಯಾರ್ಯಾರು ಪ್ರತಿಭಟನೆ ಮಾಡ್ತಾ ಇದ್ರು ಅವರು ಅಧಿಕಾರಕ್ಕೆ ಬಂದಿದ್ದೇ ಆಗಿದ್ರೆ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಆಗ್ತಾ ಇತ್ತು. ಈ ಹಿಂದೆಯೂ ಇಸ್ಲಾಮಿಕ್ ರಿಪಬ್ಲಿಕ್ಗೆ ಇರಾನ್ನಲ್ಲಿ ಆಳ್ವಿಕೆಯಲ್ಲಿತ್ತು, ಈಗಲೂ ಕೂಡ ಅದೇ ಮುಂದುವರಿಯುತ್ತೆ. ಅಮೆರಿಕದ ಸರ್ಕಾರ ಅವರ ಜೊತೆಗೆ ಮಾತುಕತೆಗೆ ಕೂತ್ಕೊಳ್ತಾ ಇದೆ. ಅಲ್ಲಿಗೆ ರೆಜಿಮ್ ಚೇಂಜ್ ಎಲ್ಲಿಂದ ಬಂತು? ಇದು ಅಮೆರಿಕ ಮತ್ತು ಇಸ್ರೇಲ್ಗೆ ಬಹಳ ದೊಡ್ಡ ಹಿನ್ನಡೆ. ಅವರು ಯುದ್ಧದಲ್ಲಿ ನಿಗದಿತ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗಿಲ್ಲ ಅಂತಲೇ ಹೇಳಬಹುದು. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಅಮೆರಿಕ ಇವತ್ತು ವಿಶ್ವದಲ್ಲೇ ನಂಬರ್ 1 ಸೇನಾ ಶಕ್ತಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಜೊತೆಗೆ ಇಸ್ರೇಲ್ ಕೂಡ ಸೇರ್ಕೊಂಡಿತ್ತು. ಯುದ್ಧದಲ್ಲಿ ಅವರಿಗಿರುವಂತಹ ಅನುಭವ ವಿಶ್ವದ ಇನ್ಯಾವ ದೇಶಕ್ಕೂ ಇರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಅನುಭವಿಗಳು ಈ ಎರಡು ಮಹಾಶಕ್ತಿಗಳು ಒಟ್ಟಾಗಿ ಇರಾನ್ ವಿರುದ್ಧವಾಗಿ ಯುದ್ಧಕ್ಕೆ ಬಂದರೂ ಕೂಡ ಅಂತಿಮವಾಗಿ ಇರಾನ್ ಸರೆಂಡರ್ ಆಗಿಲ್ಲ. ಅವರು ಯುದ್ಧ ವಿರಾಮದಲ್ಲಿ ಈ ಯುದ್ಧವನ್ನು ಅಂತ್ಯ ಮಾಡುವ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಇದಕ್ಕೆ ಕೆಲವರ ವಾದ ಏನು ಕೇಳಿದ್ರೆ ಇರಾನ್ನ ಸರ್ಕಾರ ಇದೆಯಲ್ಲ ಇದು ಉಳ್ಕೊಂಡಿದ್ದೇ ಇರಾನ್ನ ಜಯ. ಅಮೆರಿಕಾಗೆ ಆ ಸರ್ಕಾರವನ್ನು ತೆಗೆದು ಹಾಕೋದಕ್ಕೆ ಸಾಧ್ಯ ಆಗಿಲ್ಲ ಅಲ್ವಾ, ಅದೇ ಅಮೆರಿಕದ ಸೋಲು, ಹೀಗಂತ ಕೆಲವರ ವಾದ. ಮಿತ್ರರೇ, ಇದಿಷ್ಟು ಒಂದು ಭಾಗ. ಇನ್ನೊಂದು ರೀತಿಯ ತದ್ವಿರುದ್ಧದ ವಾದ ಇನ್ನೊಂದಿದೆ. ಅದೇನು ಕೇಳಿದ್ರೆ ಈ ಯುದ್ಧ ಆರಂಭವಾದ ಇವತ್ತಿನವರೆಗೆ ಇರಾನ್ ಪಡೆದುಕೊಂಡಿದ್ದೇನೂ ಇಲ್ಲ, ಅವರೆಲ್ಲವುದನ್ನು ಕಳೆದುಕೊಂಡಿದ್ದು. ಮೊದಲನೇದಾಗಿ ಇರಾನ್ನ ಸುಪ್ರೀಂ ಲೀಡರ್ ಅಂದ್ರೆ ಇರಾನ್ನ ರಾಜ ಅಂತ ಅಂದುಕೊಳ್ಳಿ, ಅವರನ್ನೇ ಇರಾನ್ ಕಳೆದುಕೊಳ್ತು. ಮೊದಲ ಪ್ರಹಾರದಲ್ಲೇ ಅಮೆರಿಕ ಇಸ್ರೇಲ್ ಅವರನ್ನ ಸಾಯಿಸ್ಬಿಡ್ತು. ಹಿಂದೊಂದು ಕಾಲ ಆಗಿದ್ರೆ ಅಂದ್ರೆ ರಾಜರ ಕಾಲದಲ್ಲಿ ಯುದ್ಧ ನಡೀತಾ ಇತ್ತಲ್ಲ, ರಾಜ ಸತ್ತ ಅಂತಂದ್ರೆ ಆ ಯುದ್ಧ ಮುಗೀತು ಅಂತಲೇ ಅರ್ಥ. ಆದರೆ ಇವತ್ತು ಕಾಲ ಬದಲಾಗಿದೆ, ಇವತ್ತಿನ ಯುದ್ಧ ತಂತ್ರಗಾರಿಕೆಯು ಬದಲಾಗಿದೆ. ಹೀಗಾಗಿ ರಾಜ ಸತ್ರು ಕೂಡ ಮತ್ತೊಬ್ಬರಿಗೆ ಪಟ್ಟ ಕಟ್ಕೊಂಡು ಅವರು ಯುದ್ಧವನ್ನು ಕಂಟಿನ್ಯೂ ಮಾಡ್ತಲೇ ಇರ್ತಾರೆ. ಹೀಗಾಗಿ ಅಲಿ ಖಮೆನಾಯಿನನ್ನ ಹತ್ಯೆ ಮಾಡಿರೋದಿದೆಯಲ್ಲ ಇದು ನಮಗೆ ಬಹಳ ದೊಡ್ಡ ವಿಜಯ ಅಂತ ಅಮೆರಿಕ ಮತ್ತು ಇಸ್ರೇಲ್ನವರು ವಾದ ಮಾಡ್ತಾರೆ. ಇದನ್ನ ಬೆಂಬಲಿಸುವಂತವರು ಕೂಡ ಕೆಲವರಿದ್ದಾರೆ. ಎರಡನೇದಾಗಿ ಮಿತ್ರರೇ, ಕೇವಲ ಅಲಿ ಖಮೆನಾಯಿನನ್ನ ಮಾತ್ರ ಹತ್ಯೆ ಮಾಡಿಲ್ಲ, ಅದಾಗ್ತಿದ್ದ ಹಾಗೆ ಟಾಪ್ ಲೆವೆಲ್ನ ಅನೇಕ ನಾಯಕರನ್ನ ಇಸ್ರೇಲ್ ಮತ್ತು ಅಮೆರಿಕ ಹತ್ಯೆ ಮಾಡಿದೆ. ಮುಖ್ಯವಾಗಿ ಅಲಿ ಲಾರಿಜಾನಿ, ಇವರು ಇರಾನ್ನ ಡಿಫೆನ್ಸ್ ವಿಚಾರದಲ್ಲಿ ಬಹಳ ದೊಡ್ಡ ಪವರ್ಫುಲ್ ವ್ಯಕ್ತಿ. ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆಯಲ್ಲ ಅದರಲ್ಲಿ ಇವರ ಹಿಡಿತ ಬಹಳ ಪ್ರಮಾಣದಲ್ಲಿತ್ತು. ಅಂತಹ ಅಲಿ ಲಾರಿಜಾನಿಯನ್ನ ಇಸ್ರೇಲ್ ಹತ್ಯೆ ಮಾಡಿತು. ಜೊತೆಗೆ IRGCಯ ಚೀಫ್ ಆಗಿದ್ದಂತಹ ಮೊಹಮ್ಮದ್ ಪಕ್ಬೂರ್, ಹಾಗೆ ಶಸ್ತ್ರಾಸ್ತ್ರ ಪಡೆಯ ಚೀಫ್ ಆಗಿದ್ದಂತಹ ಅಬ್ದುಲ್ ರಾಹಿಮ್ ಮೌಸವಿ, ಇವರನ್ನು ಕೂಡ ಈ ಯುದ್ಧದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಹತ್ಯೆ ಮಾಡಿತು. ಹಾಗೆ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಂತಹ ಅಜೀಜ್ ನಾಸಿರ್ ಜಾದೆ, ಬಸೀಜ್ ಪಡೆಯ ಮುಖ್ಯಸ್ಥನಾಗಿದ್ದಂತಹ ಗೋಲಾಂ ರೇಜಾ ಸುಲೇಮಾನಿ, IRGCಯ ನೇವಿ ಕಮಾಂಡರ್ ಆಗಿದ್ದಂತಹ ಅಲಿ ರೇಜಾ, ಇಂಟೆಲಿಜೆನ್ಸ್ ಚೀಫ್ ಆಗಿದ್ದಂತಹ ಮಜೀದ್ ಕಾದೇಮಿ, ನೇವಲ್ ಇಂಟೆಲಿಜೆನ್ಸ್ ಚೀಫ್ ಆಗಿದ್ದಂತಹ ಬೆಹನ್ನಮ್ ರೆಜಾಯ್, ಕುರ್ದ್ ಫೋರ್ಸ್ನ ಸ್ಪೆಷಲ್ ವಿಂಗ್ನ ಕಮಾಂಡರ್ ಆಗಿದ್ದಂತಹ ಅಸ್ಗರ್ ಭಾಗೇರಿ, ಇವರನ್ನೆಲ್ಲ ಇಸ್ರೇಲ್ ಮತ್ತು ಅಮೆರಿಕ ಈ ಯುದ್ಧದಲ್ಲಿ ಹತ್ಯೆ ಮಾಡಿದೆ. ಇಷ್ಟು ಮಾತ್ರ ಅಲ್ಲ, ಬ್ರಿಗೇಡಿಯರ್ ಹಂತದ 20ಕ್ಕೂ ಹೆಚ್ಚು ನಾಯಕರನ್ನ ಎಲಿಮಿನೇಟ್ ಮಾಡಲಾಗಿದೆ. ಈ ಹಿಂದಿನ 12 ದಿನದ ಯುದ್ಧದಲ್ಲಿ ಇರಾನ್ನ ಟಾಪ್ ಲೆವೆಲ್ನ ಎಲ್ಲಾ ಸೈಂಟಿಸ್ಟ್ಗಳನ್ನ ಇಸ್ರೇಲ್ ಹೊಡೆದುಹಾಕಿತ್ತು. ಜೊತೆಗೆ ಟಾಪ್ ಲೆವೆಲ್ನ ಮಿಲಿಟರಿ ಅಧಿಕಾರಿಗಳನ್ನು ಕೂಡ ಇಸ್ರೇಲ್ ಹತ್ಯೆ ಮಾಡಿತ್ತು. ಈಗ ಅದಕ್ಕೆ ಆಡ್ ಆಗಿ ಸರಿಸುಮಾರು 50ಕ್ಕೂ ಹೆಚ್ಚು ನಾಯಕರನ್ನ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಹತ್ಯೆಯನ್ನ ಮಾಡಿದವೆ. ಇದು ಸಣ್ಣ ವಿಚಾರನ? ಇಷ್ಟೆಲ್ಲ ಟಾಪ್ ಲೀಡರ್ ಅನ್ನ ಇಷ್ಟು ನಿರಾಯಾಸವಾಗಿ ಆ ಎರಡು ದೇಶಗಳು ಹತ್ಯೆ ಮಾಡಿದವೆ ಅಂತಂದ್ರೆ ಅದು ನಿಜವಾಗ್ಲೂ ಕೂಡ ಅವರ ಜಯ, ಹೀಗಂತ ವಾದ ಮಾಡುವವರು ಕೂಡ ಇದ್ದಾರೆ. ಇದನ್ನ ನೀವು ತಳ್ಳಿ ಹಾಕೋದಕ್ಕೆ ಹೇಗೆ ಸಾಧ್ಯ? ನಿಮಗೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ, ನಿಮಗೆ ಅರ್ಥ ಆಗೋದಕ್ಕೋಸ್ಕರವಾಗಿ. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗತ್ತಪ್ಪ, ಆಪರೇಷನ್ ಸಿಂಧೂರವೇ ಕಂಟಿನ್ಯೂ ಆಯಿತು ಅಂತ ಅಂದುಕೊಳ್ಳಿ. ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಜೊತೆಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಜೊತೆಗೆ ಪಾಕಿಸ್ತಾನದ ಟಾಪ್ ಲೆವೆಲ್ನ ಒಂದು 20 ಅಧಿಕಾರಿಗಳನ್ನ ಹತ್ಯೆ ಮಾಡ್ತು ಅಂತ ಅಂದುಕೊಳ್ಳಿ. ಅದು ಕೂಡ 0 ಲಾಸ್ನಲ್ಲಿ. ನಮ್ಮ ಕಡೆ ಯಾವುದೇ ದೊಡ್ಡ ನಾಯಕರಿಗಾಗ್ಲಿ ಯಾವುದೇ ಮಿಲಿಟರಿ ಅಧಿಕಾರಿಗಳಿಗಾಗ್ಲಿ ಏನು ತೊಂದರೆ ಆಗೋದಿಲ್ಲ. ಬದಲಾಗಿ ಪಾಕಿಸ್ತಾನದ ಟಾಪ್ ಲೆವೆಲ್ ಲೀಡರ್ಶಿಪ್ ಅನ್ನು ಎಲಿಮಿನೇಟ್ ಮಾಡಿದ್ದೆ ಆದ್ರೆ ಅದನ್ನ ನೀವು ವಿಜಯ ಅಂತ ಪರಿಗಣಿಸ್ತಿರೋ ಅಥವಾ ಪಾಕಿಸ್ತಾನ ಈಗಲೂ ಕೂಡ ದಾಳಿ ಮಾಡುವಂತಹ ಸಾಮರ್ಥ್ಯ ಹೊಂದಿದೆ, ಇದು ಯುದ್ಧ ವಿರಾಮದಲ್ಲಿ ಅಂತ್ಯ ಆಗಿದೆ, ಹೀಗಾಗಿ ಇದು ಭಾರತದ ವಿಜಯ ಅಲ್ಲ ಅಂತ ಹೇಳ್ತಿರೋ? ಈ ರೀತಿಯಾದಂತಹ ಎರಡು ವಾದಗಳು ಯುದ್ಧ ಅಂತ್ಯ ಆದ ಬಳಿಕ ಬಹಳ ಮಟ್ಟಿಗೆ ನಡೀತಾ ಇದೆ. ಇಲ್ಲಿ ಮಿತ್ರರೇ, ನಾನು ಯಾವುದೇ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಳೋದಿಲ್ಲ. ಒಂದು ಕಡೆಯಿಂದ ನೋಡಿದ್ರೆ ಇರಾನ್ ವಿಜಯ ಆಗಿದೆ, ಇರಾನ್ ಮೊದಲಿಗಿಂತಲೂ ಹೆಚ್ಚು ಸ್ಟ್ರೆಂತ್ ಅನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿದೆ ಅಂತ ಅನ್ನಿಸ್ತಾ ಇದೆ.
ಅದು ಹೇಗೆ ಅಂತ ಕೂಡ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಒಂದು ವೇಳೆ ಹರ್ಮೋಸ್ ಜಲಸಂಧಿಯಲ್ಲಿ ಇರಾನ್ನ ಹಿಡಿತ ಸಾಧಿಸಿದ್ದೇ ಆದ್ರೆ ಇರಾನ್ಗೆ ಅದು ಬಹಳ ದೊಡ್ಡ ವಿಜಯವೇ. ಅವರು ಇಡೀ ರೀಜನ್ ನಲ್ಲಿ ದೊಡ್ಡ ಕಂಟ್ರೋಲ್ ಅನ್ನು ಹೊಂದುತ್ತಾರೆ. ಇಡೀ ಮಿಡಲ್ ಈಸ್ಟ್ ನಲ್ಲಿ ಒಂದು ಹೊಸ ಆರ್ಡರ್ ಅಸ್ತಿತ್ವಕ್ಕೆ ಬರುತ್ತೆ. ಎರಡನೇದಾಗಿ ಇರಾನ್ ಮೇಲೆ ಅಮೆರಿಕ ಇನ್ನೊಮ್ಮೆ ಅಷ್ಟು ಸಲೀಸಾಗಿ ಯುದ್ಧಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಅಮೆರಿಕ ಹರ್ಮೋಸ್ ವಿಚಾರದಲ್ಲಿ ದೊಡ್ಡ ಹೊಡೆತ ತಿಂತು. ಅವರಿಗೆ ಇವತ್ತಿಗೂ ಕೂಡ ಹರ್ಮೋಸ್ ಅನ್ನ ಏಕಾಂಗಿಯಾಗಿ ಅದನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇರಾನ್ಗೆ ಧಮ್ಕಿ ಹಾಕಿ ಹೆದರಿಸಿ ಬೆದರಿಸಿ ಅವ್ರ ಕೈಯಿಂದಲೇ ಓಪನ್ ಮಾಡಿಸುವಂತಹ ಪರಿಸ್ಥಿತಿ ಇದೆ. ಅಂದ್ರೆ ಇಡೀ ಪ್ರದೇಶವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಅಮೆರಿಕಾಗಲಿಲ್ಲ. ಈಗ ಇರಾನ್ ಹರ್ಮೋಸ್ ಅನ್ನ ಕಂಪ್ಲೀಟ್ ಆಗಿ ವಶಕ್ಕೆ ಪಡೆದು ಅಲ್ಲಿ ಶುಲ್ಕ ವಿಧಿಸೋದಕ್ಕೆ ಯೋಚನೆ ಮಾಡ್ತಾ ಇದೆ. ಅಮೆರಿಕ ಏನಾದರೂ ಅದಕ್ಕೆ ಒಪ್ಕೊಳ್ತು ಅಂತ ಅಂದುಕೊಳ್ಳಿ, ನಾಳೆ ಮಾತುಕತೆ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ಅದಕ್ಕೆ ಸಮ್ಮತಿ ಸೂಚಿಸಿದ್ದೇ ಆದ್ರೆ ಇದು ಇರಾನ್ನ ಬಿಗ್ಗೆಸ್ಟ್ ವಿಕ್ಟರಿ. ಇಲ್ಲಿ ನಷ್ಟ ಆಗೋದು ಯಾರಿಗೆ ಕೇಳಿದ್ರೆ ಏಷ್ಯಾದ ರಾಷ್ಟ್ರಗಳಿಗೆ ಅಥವಾ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ. ಹರ್ಮೋಸ್ ಇರಾನ್ನ ಕಂಟ್ರೋಲಿಗೆ ಹೋಗಿದ್ದೇ ಆದ್ರೆ ಅತಿ ದೊಡ್ಡ ಸೋಲು ಯಾರಿಗಾಗುತ್ತೆ ಕೇಳಿದ್ರೆ GCC ರಾಷ್ಟ್ರಗಳಿಗೆ. ಸೌದಿ ಅರೇಬಿಯಾ, ಕತಾರ್, ಬಹರೈನ್, UAE ಜೊತೆಗೆ ಇರಾಕ್ಗೂ ಕೂಡ ಹಿನ್ನಡೆ ಆಗುತ್ತೆ. ಅದನ್ನ ಹಿನ್ನಡೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಸೋಲು ಅಂತಲೇ ಪರಿಗಣಿಸಬಹುದು. ಸ್ವಲ್ಪ ಲಾಭ ಆಗೋದು ಯಾರಿಗೆ ಕೇಳಿದ್ರೆ ಒಮಾನ್ಗೆ. ಯಾಕೆಂದ್ರೆ ಇರಾನ್ ಹೇಳ್ತಾ ಇದೆ ಒಮಾನ್ ಜೊತೆಗೆ ಸೇರ್ಕೊಂಡು ನಾವು ಕಂಟ್ರೋಲ್ ಮಾಡ್ತೀವಿ ಅಂತ. ಹೀಗಾಗಿ ಒಮಾನ್ಗೆ ಲಾಭ ಆಗುವಂತ ಸಾಧ್ಯತೆಗಳಿರ್ತವೆ. ಆದ್ರೆ ಇನ್ನೊಂದು ಕಟು ಸತ್ಯ ಏನು ಗೊತ್ತಾ? ಇರಾನ್ ಏನೋ ಈಗ ರೆಜಿಮ್ ಅನ್ನ ಬಚಾವ್ ಮಾಡಿಕೊಂಡಿರಬಹುದು. ಈ ಯುದ್ಧ ವಿರಾಮದಲ್ಲಿ ಅಂತ್ಯ ಆಗಿರಬಹುದು. ನಾಳೆ ಮಾತುಕತೆಯ ವೇಳೆಯೂ ಕೂಡ ಇರಾನ್ಗೆ ಸಾಕಷ್ಟು ಬೆನಿಫಿಟ್ ಅನ್ನ ಅಮೆರಿಕ ಬಿಟ್ಟುಕೊಡಬಹುದು. ಆದ್ರೆ ಒಂದು ವೇಳೆ ಅಮೆರಿಕ ಏನಾದರೂ ಆರ್ಥಿಕ ನಿರ್ಬಂಧಗಳನ್ನ ಹಾಗೆ ಮುಂದುವರಿಸಿದ್ದೇ ಆದ್ರೆ, ಇರಾನ್ ಆಯಿಲ್ ಅನ್ನ ಮುಕ್ತವಾಗಿ ವ್ಯಾಪಾರ ಮಾಡೋದಕ್ಕೆ ಅವರಿಗೆ ಅವಕಾಶ ಇಲ್ಲ, ಅವರ ಮೇಲೆ ಆರ್ಥಿಕ ದಿಗ್ಬಂಧನಗಳು, ಇದು ಹಾಗೆ ಕಂಟಿನ್ಯೂ ಆದ್ರೆ ಇರಾನ್ ಕೆಲವೇ ಸಮಯದಲ್ಲಿ ಆರ್ಥಿಕವಾಗಿ ದಿವಾಳಿಯಾಗಿ ಹೋಗುತ್ತೆ. ಅವರು ಇರಾನ್ ಅನ್ನ ರೀಬಿಲ್ಡ್ ಮಾಡುವಂತದ್ದು ಬಹಳ ಕಷ್ಟ ಇದೆ. ಯಾಕೆ ಅಂತಂದ್ರೆ ಈ ಯುದ್ಧದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನ ಒಳಗೆ ಅಷ್ಟು ವಿಧ್ವಂಸವನ್ನ ಮಾಡಿಬಿಟ್ಟಿದ್ದಾವೆ. ಅದನ್ನೆಲ್ಲ ಪುನಃ ಮರಳಿ ಹಳೆಯ ಸ್ಟೇಜ್ಗೆ ತರುವಂತಹದ್ದು ಅಷ್ಟು ಈಸಿ ವಿಚಾರ ಅಲ್ಲ. ಅದಕ್ಕೆ ಬಿಲಿಯನ್ಸ್ ಆಫ್ ಡಾಲರ್ ಬೇಕಾಗುತ್ತೆ. ಚಿಕ್ಕದಾಗಿ ಊಹೆ ಮಾಡಿ, ಬಾಂಬ್ಗಳನ್ನು ಸುರಿಯೋದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ $100 ಬಿಲಿಯನ್ ವೆಚ್ಚ ಮಾಡಿದಾವೆ. ಆ ಬಾಂಬ್ಗಳು ಹಾನಿ ಮಾಡಿದ್ದನ್ನ ಸರಿಪಡಿಸೋದಕ್ಕೆ ಇನ್ನೆಷ್ಟು $1 ಬಿಲಿಯನ್ ಬೇಕಾಗುತ್ತೆ ಅಂತ ಊಹೆ ಮಾಡಿ. ಹೀಗಾಗಿ ಏಪ್ರಿಲ್ 10ನೇ ತಾರೀಕು ಇಸ್ಲಾಮಾಬಾದ್ನಲ್ಲಿ ದೊಡ್ಡ ಮಟ್ಟದ ಮಾತುಕತೆ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಏನಾಗುತ್ತೆ? ಇರಾನ್ ಅಮೆರಿಕದ ಷರತ್ತುಗಳಿಗೆ ಒಪ್ಪುತ್ತಾ? ಅಮೆರಿಕ ಎಂತಹ ಕಠಿಣ ಷರತ್ತುಗಳನ್ನು ವಿಧಿಸುತ್ತೆ? ಈ ಹಿಂದೆ ಟ್ರಂಪ್ ಹೇಳಿದ್ರಲ್ಲ 15 ಅಂಶಗಳ ಷರತ್ತು, ಅದಕ್ಕೆ ಬದ್ಧರಾಗಿರ್ತಾರಾ? ಅಥವಾ ಇರಾನ್ ಹೇಳದಂತಹ 10 ಅಂಶಗಳೇನಿದಾವೆ ಇದನ್ನೇ ಫೈನಲ್ ಮಾಡಿಬಿಟ್ಟು ಡೀಲ್ ಮಾಡ್ಕೊಳ್ತಾರ? ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇಸ್ರೇಲ್ನ ಪಾತ್ರವೂ ಕೂಡ ಇದೆ. ಇಸ್ರೇಲ್ಗೆ ಈ ಡೀಲ್ ಸಮಂಜಸ ಆಗಿಲ್ಲ ಅಂತಂದ್ರೆ ಟ್ರಂಪ್ ಅವರನ್ನ ಈ ಡೀಲ್ಗೆ ಒಪ್ಪೋದಕ್ಕೆ ಇಸ್ರೇಲ್ ಬಿಡೋದಿಲ್ಲ. ಮತ್ತೆ ಯುದ್ಧ ಶುರುವಾದ್ರೂ ಕೂಡ ಆಶ್ಚರ್ಯ ಏನೂ ಇಲ್ಲ. ಅಂದ್ರೆ ಇದು ಪೂರ್ಣ ಅಂತ್ಯ, ಈ ಯುದ್ಧ ವಿರಾಮ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಿತ್ರರೇ, ನಿಮಗೇನು ಅನ್ಸುತ್ತೆ? ಈ ಯುದ್ಧದಲ್ಲಿ ಗೆದ್ದಿದ್ಯಾರು? ನಿಮ್ಮ ಸ್ಟ್ಯಾಂಡ್ ಏನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.